ಹಾಯ್ ಎವ್ರಿವನ್. ಈಗ ನಾವು ಫೈಂಡಿಂಗ್ ಸ್ಕ್ವೇರ್ ರೂಟ್ ಸೆಕೆಂಡ್ ಮೆಥಡ್ ಬಗ್ಗೆ ತಿಳಿದುಕೊಳ್ಳೋಣ. ಸ್ಕ್ವೇರ್ ರೂಟ್ ಆಫ್ 50625 ಏನಾಗುತ್ತೆ. ಸೊ ಇಲ್ಲಿ ಯಾವುದೇ ಒಂದು ನಂಬರನ್ನು ಕೊಟ್ಟು ಅದರ ಸ್ಕ್ವೇರ್ ರೂಟನ್ನು ಕಂಡುಹಿಡಿಯಿರಿ ಅಂದಾಗ ಕೊಟ್ಟಂತಹ ನಂಬರ್ನಲ್ಲಿ ಕೊನೆಯ 2 ಡಿಜಿಟ್ಗಳಂತೆ ನಾವು ಗ್ರೂಪ್ಗಳನ್ನು ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ 25 ಅನ್ನೋದು 2 ಡಿಜಿಟ್ನ ಒಂದು ಸಂಖ್ಯೆ, 06 ಅನ್ನೋದು 2 ಡಿಜಿಟ್ನ ಒಂದು ಗುಂಪು. ಸೊ ಅದೇ ರೀತಿಯಾಗಿ 5. ಸೊ ನಾವು ಬಲಗಡೆಯಿಂದ ನಾವು ಏನು ಮಾಡಬೇಕು, 2 ಅಂಕಿಗಳ ಒಂದು ಗುಂಪನ್ನು ಅಥವಾ 2 ಅಂಕಿಗಳ ಒಂದು ಸಂಖ್ಯೆಯನ್ನು ನಾವು ಮಾಡ್ಕೋಬೇಕಾಗುತ್ತೆ. ಸೊ ಇದು ಏನಾಗುತ್ತೆ 5, 06 ಆ್ಯಂಡ್ 25 ಆಗುತ್ತೆ. ಸೊ ಇಲ್ಲಿ 3 ಏನು ಬಂದು 3 ಗ್ರೂಪ್ ಬಂದು. ಸೊ 3 ಗ್ರೂಪ್ ಬಂದಾಗ ಇಲ್ಲಿ ಏನು ಸ್ಕ್ವೇರ್ ರೂಟ್ನಲ್ಲಿ 3 ಏನಿರ್ತಾವೆ ಅಂಕಿಗಳಿರ್ತಾವೆ. ಸೊ ಇಲ್ಲಿ ಲಾಸ್ಟ್ 5 ಬರ್ತಾಯಿದೆ ಅಂತಂದ್ರೆ ಸೊ ಇಲ್ಲಿ ಸ್ಕ್ವೇರ್ ರೂಟ್ನಲ್ಲೂ ಕೂಡ ಏನಾಗಿರುತ್ತೆ ಲಾಸ್ಟು 5 ಬಂದಿರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಇದು 506 ತೊಗೊಳ್ಳೋ ಬದಲಿ ನಾವು 506ರ ಒಂದು ಸ್ಕ್ವೇರ್ ಅಥವಾ 506ಕ್ಕೆ ಸಮೀಪವಿರುವ ಸ್ಕ್ವೇರ್ ನಮಗೆ ಗೊತ್ತಿದ್ದರೆ ನಾವು ಅದನ್ನೇ ಇಲ್ಲಿ 506 ಅಂತಲೇ ಡೈರೆಕ್ಟಾಗಿ ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ 506 ಅಂತಂದ್ರೆ 506ಕ್ಕೆ ಸಮೀಪವಾಗಿರುವ ಒಂದು ಸ್ಕ್ವೇರ್ ಯಾವುದಂದ್ರೆ 21 441, 22 484, 23ರ ವರ್ಗ ಏನಾಗುತ್ತೆ 529 ಆಗುತ್ತೆ. ಸೊ 506ಕ್ಕಿಂತ ಅದು ದೊಡ್ಡದಾಯಿತು. ಸೊ ಇಲ್ಲಿ 22ನೇ ನಾವು ಬರೀಬೇಕಾಗುತ್ತೆ. 484 ಸಮೀಪವಿದೆ. ಸೊ ಇಲ್ಲಿ 484ರ ಸ್ಕ್ವೇರ್ ರೂಟ್ ಏನಾಯಿತು, 484ರ ಸ್ಕ್ವೇರ್ ರೂಟ್ 22 ಆಯಿತು. ಸೊ 22. ಸೊ ಇದ್ರದ್ದು ಸ್ಕ್ವೇರ್ ರೂಟ್ ಬಂದು 2 to 5 ಆಯಿತು. ಸೊ ಲಾಸ್ಟಿಗೆ ಕ್ಯೂಬ್ ರೂಟ್ನಲ್ಲಿ 5 ಬರ್ತಾಯಿದೆ ಅಂದ್ರೆ ಸೊ ಅಲ್ಲಿ ಸಮೀಪವಾಗಿರುವ ಕ್ಯೂಬ್ ಏನು ಸಮೀಪವಾಗಿರುವ ಸ್ಕ್ವೇರ್ ರೂಟ್ ಏನಿರುತ್ತಲ್ಲ ಅದನ್ನೇ ಮಾತ್ರ ಅಷ್ಟೇ ಬರ್ಕೋಬೇಕಾಗುತ್ತೆ ಇಲ್ಲಿ. ಸೊ ಇದ್ರದ್ದು ಸ್ಕ್ವೇರ್ ರೂಟ್ ಆಫ್ 50625 ಏನಾಯ್ತದು 2 to 5 ಆಯಿತು ಅಂದ್ರೆ 225. ಅದೇ ರೀತಿಯಾಗಿ ಸ್ಕ್ವೇರ್ ರೂಟ್ ಆಫ್ 11236. ಸೊ ಇಲ್ಲಿ 36 ಅನ್ನೋದು ಒಂದು ಗ್ರೂಪು, 112 ಅನ್ನೋದು ಒಂದು ಗ್ರೂಪು. ಸೊ ಇಲ್ಲಿ ಲಾಸ್ಟ್ 6 ಬರ್ತಾಯಿದೆ ಅಂದರೆ ಸ್ಕ್ವೇರ್ ರೂಟ್ನಲ್ಲಿ ಕೂಡ ಏನು ಬರುತ್ತೆ 6 ಅಥವಾ 6 or 4 ಬರುತ್ತೆ. ಸೊ ಇಲ್ಲಿ 112 ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ, ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ಗಳನ್ನು ಕೊಟ್ಟಿರೋದೇ ಇಲ್ಲ. ಸೊ ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ಗಳು ಇರೋದಿಲ್ಲ ಯಾವಾಗಲೂ. ಸೊ ಇಲ್ಲಿ 112ಕ್ಕಿಂತ ಕಡಿಮೆ ಇರುವ ಸಮೀಪವಿರುವ ಸ್ಕ್ವೇರ್ ಯಾವುದಂತಂದ್ರೆ 10 100 ಆಗುತ್ತೆ. 11 121. ಸೊ ಇದ್ರಗಿನ ದೊಡ್ಡದಾಯಿತು. ಸೊ 10ರ ವರ್ಗ 100. ಸೊ ಇಲ್ಲಿ 100ರದ್ದು ಸ್ಕ್ವೇರ್ ರೂಟ್ ಏನಾಯಿತು 10 ಆಯಿತು. ಸೊ ಇದು 106 ಆದರೂ ಆಗಿರ್ಬೋದು, 104 ಆದರೂ ಆಗಿರ್ಬೋದು. ಅದನ್ನು ಯಾವ ರೀತಿ ಕಂಡುಹಿಡಿಯೋದು ಅಂದ್ರೆ ಇಲ್ಲಿ ಏನು 10 ಬಂದಿರುತ್ತಲ್ಲ, ಸೊ 10ರದ ನೆಕ್ಸ್ಟ್ ನಂಬರ್ ಏನು 11. ಸೊ 10 11 ಮಾಡಬೇಕು. 10 × 11 ಅಥವಾ 11 × 10 ಮಾಡಿದಾಗ 110 ಬಂತು. ಸೊ ಇದು ಬಂದಂಥ ಆನ್ಸರ್ ಏನಿದೆ ಅಲ್ಲ 110ಕ್ಕಿಂತ ಇದು 106 ಏನಿದೆ ಚಿಕ್ಕದಿದೆ. ಸೊ 106 ಅಲ್ಲ, ಇಲ್ಲಿ ಬಂದಿದೆ ಅಲ್ಲ 112. ಸೊ 110ಕ್ಕಿಂತ 112 ದೊಡ್ಡದೈತಿ. ಸೊ ಇಲ್ಲಿ 112 ದೊಡ್ಡದಿದ್ದಾಗ ನಾವಿಲ್ಲಿ ದೊಡ್ಡ ಸಂಖ್ಯೆನ ತೊಗೋಬೇಕಾಗುತ್ತೆ. ಸೊ ಇಲ್ಲಿ 106 ಆಯ್ತು ಇದ್ರದ್ದು ಆನ್ಸರ್. ಏನು 112 ಇಲ್ಲಿ ಸಮೀಪವಿರೋ ಸ್ಕ್ವೇರ್ ಅಂದ್ರೆ 100 ಆಯಿತು. ಇದ್ರದ್ದು ಸ್ಕ್ವೇರ್ ರೂಟ್ 10 ಆಯಿತು. ಸೊ ಇಲ್ಲಿ ನಾವು 106 ಆದರೂ ಆಗಿರ್ಬೋದು, 104 ಆದರೂ ಆಗಿರ್ಬೋದು. ಸೊ ಇಲ್ಲಿ 10ರ ಮುಂದಿನ ನಂಬರ್ 11. ಸೊ 10 × 11 ಮಾಡಿದಾಗ 110 ಬರುತ್ತೆ, ಅಂದರೆ 110 ಬರುತ್ತೆ. ಸೊ ಇಲ್ಲಿ 110 ಇದು 110ಕ್ಕಿಂತ ಇದು 112 ಏನಿದೆ ಅಲ್ಲ ದೊಡ್ಡದಿದೆ. ಸೊ ಇಲ್ಲಿ ದೊಡ್ಡದಿದ್ದಾಗ ನಾವು ಏನು ಮಾಡಬೇಕು, ದೊಡ್ಡ ಸಂಖ್ಯೆಯನ್ನು ತೊಗೋಬೇಕಾಗುತ್ತೆ. ಸೊ ಇಲ್ಲಿ 106 ಇದ್ರದ್ದು ಆನ್ಸರ್. ಅದೇ ರೀತಿಯಾಗಿ ಸ್ಕ್ವೇರ್ ರೂಟ್ ಆಫ್ 20449. ಸೊ ಇಲ್ಲಿ 49 ಒಂದು ಗ್ರೂಪ್ ಆಗುತ್ತೆ, 204 ಒಂದು ಗ್ರೂಪ್ ಆಗುತ್ತೆ. ಸೊ ಇದು 204ಕ್ಕೆ ಸಮೀಪವಿರುವ ಸ್ಕ್ವೇರ್ ಅಂತಂದ್ರೆ 14ರದ ವರ್ಗ 196. ಸೊ ಅದ್ರದ್ದು ಸ್ಕ್ವೇರ್ ರೂಟ್ ಬಂದು 14. ಇಲ್ಲಿ ಲಾಸ್ಟ್ 9 ಬರ್ತಾಯಿದೆ ಅಂದ್ರೆ ಸ್ಕ್ವೇರ್ ರೂಟ್ನಲ್ಲಿ 7 ಅಥವಾ 3 ಬಂದಿರುತ್ತೆ. ಸೊ ಇಲ್ಲಿ 14ರದ ನೆಕ್ಸ್ಟ್ ನಂಬರ್ 15. 14 × 15 ಮಾಡಿದಾಗ 210 ಬರುತ್ತೆ. ಸೊ ಇದು 210ಕ್ಕಿಂತ ಈ 204 ಏನು ಕಡಿಮೆ ಇದೆ. ಸೊ ಕಡಿಮೆ ಇದೆ ಅಂದಾಗ ನಾವು ಕಮ್ಮಿ ನಂಬರನ್ನು ತೊಗೋಬೇಕಾಗುತ್ತೆ. ಅಂದರೆ 147 ಅಲ್ಲ 143 ಇದರ ಆನ್ಸರು. ಅದೇ ರೀತಿಯಾಗಿ ಸ್ಕ್ವೇರ್ ರೂಟ್ ಆಫ್ 29584. ಇಲ್ಲಿ 84 ಅನ್ನೋದು ಒಂದು ಗ್ರೂಪು, 295 ಅನ್ನೋದು ಒಂದು ಗ್ರೂಪ್ ಆಗುತ್ತೆ. ಸೊ ಇಲ್ಲಿ 295ಕ್ಕೆ ಸಮೀಪವಿರುವ ವರ್ಗ ಸಂಖ್ಯೆ ಅಂದರೆ 289. ಸೊ ಅದ್ರದ್ದು ಸ್ಕ್ವೇರ್ ರೂಟ್ ಒಂದು 17. ಸೊ ಇಲ್ಲಿ 172 ಆದರೂ ಆಗಿರ್ಬೋದು. ಇಲ್ಲಿ ಕೊನೆಗೆ 4 ಬರ್ತಾಯಿದೆ ಅಂದರೆ ಸ್ಕ್ವೇರ್ ರೂಟ್ನಲ್ಲಿ 2 ಅಥವಾ 2 or 8 ಆಗಿರುತ್ತೆ. ಸೊ ಇಲ್ಲಿ 172 or 178. ಇಲ್ಲಿ 17 × 18 ಮಾಡಬೇಕು, 306 ಬರುತ್ತೆ. ಸೊ ಇಲ್ಲಿ 306ಕ್ಕಿಂತ ಇದು 295 ಚಿಕ್ಕದಿದೆ. ಸೊ ಇಲ್ಲಿ ಆನ್ಸರ್ ಏನು 172. ಸೊ ಈ ರೀತಿಯಾಗಿ ನಾವು ಈಸಿಯಾಗಿ ಸ್ಕ್ವೇರ್ ರೂಟ್ಗಳನ್ನು ಫೈಂಡ್ ಮಾಡ್ಬೋದು.